ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಮೇಡಮ್ ಅವರು ಚಿಕನ್ ಸುಕ್ಕ ಮಾಡ್ತಿದ್ದಾರಂತೆ. ಹಾಗೆ ಚಿಕನ್ ತಂದಲ್ಲಿ ಇಟ್ಟಿದ್ದಾನೆ, ತಂದು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಮೇಡಮ್ ಅವರಿಗೆ ಬಂದದಷ್ಟೇ. ಸೊ ಇನ್ನು ಎಂತ ಮಾಡಿದ್ರೆ ಗೊತ್ತಿಲ್ಲ, ಅವರು ನೋಡಬೇಕಷ್ಟೇ. ಸ್ವಲ್ಪ ಐಟಮ್ ಎಲ್ಲ ಇಟ್ಟಿದ್ದಾಳೆ ಮಾರೆ, ಪ್ಲೇಟ್ ಅಡಿಯಲ್ಲೆಲ್ಲ. ಇನ್ನು ಎಂತ ಮಾಡಲಿಕ್ಕೆ ಅಂತ ಗೊತ್ತಿಲ್ಲ. ಈಗ ಮೇಡಮ್ ಅವರು ಬರಲಿ, ಅವ್ರು ಎಂತ ಮಾಡ್ತಾರೆ ನೋಡುವ. ಸ್ಪೆಷಲ್ ಮಂಗಳೂರು ಸುಕ್ಕ. ಓಕೆ, ಹಾಗೆ ಮತ್ತೆ ಬೇರೆ ಏನಿಲ್ಲ, ಅಷ್ಟೇ ನಮ್ದು ಇವತ್ತಿದ್ದು ಸ್ಪೆಷಲ್ ಸುಕ್ಕ ಸ್ಪೆಷಲ್. ಮೇಡಮ್ ಅವರು ಬರಲಿ ಮತ್ತೆ ತೋರಿಸ್ತಾರೆ. ನಮ್ಮದು ಮೈನ್ ಚೆಫ್ ಬಂದರು, ಸುಕ್ಕ ಮಾಡುವವರು ಇಲ್ಲಿದ್ದಾರೆ. ಅವರು ಯಾವಾಗಲೂ ಇವರದೇ ವಿಡಿಯೋ ನೋಡಿ ಮಾಡೋದು. ನಿಜ ನಿಜ ಅಂತ. ಮತ್ತೆ ಬಾಕಿಯವರು ಹೇಗೆ ನಿಜ ನಿಜ ಹೇಳಿ? ಫ್ಯಾನ್ ಸೌಂಡ್ ಬರ್ತದ, ಫ್ಯಾನ್ ಸ್ವಲ್ಪ ಮೆಲ್ಲ. ಯಾಕೆ ಹಾಕ್ಬೇಕಂತ ಹೇಳ್ತಾರೆ ಅಂದ್ರೆ ಮಂಗ ಮಾಡುವುದಿಲ್ಲ. ಅವ್ರ ಹೆಸರಂತೆ ಯೂಟ್ಯೂಬ್ ಚಾನಲ್ ಇದು, ಮ್ಯಾಂಗ್ಳೂರು ರೆಸಿಪೀಸ್. 3.4 ಲಾಖ್ ಜನ. ಹಾಗೆ ಸೊ ಮೇಡಮ್ ಅವ್ರು ರೆಡಿ ಆಗಿದ್ದಾರೆ. ಎಲ್ಲ ಎಂತೆಲ್ಲ ರೆಡಿ ಮಾಡಿದ್ದು ಈಗ ಹಾಕ್ಲಿಕ್ಕೆ? ನಾನು ತೆಂಗಿನಕಾಯಿ ತುರ್ದಿಟ್ಟು ಹೋಗಿದ್ದಾನೆ, ಮತ್ತೆ ಇದು ರೆಡಿ ಮಾಡಿಟ್ಟು ಹೋಗಿದ್ದಾನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಆಯ್ತಾ? ಅದ್ರ ಚಿಕನ್ ತುಂಬ ಉಂಟಾ? 2 kg ಬೇಕಾ ನಮಗೆ? ಬೇಡಲ್ಲ, ಅರ್ಧ ನಾವು ಇದು ಅದು ಫ್ರಿಜ್ಜಲ್ಲಿ ಇಡು ಅಂತೆಗೆ ಗಲೀಜು. ಇದು ಫ್ರಿಜ್ಜಲ್ಲಿ ಇಡುವ ಕಬಾಬ್ ಮಾಡೋದು ಯಾವಾಗ? ನಾಳೆ. ಹಾಗೆ ನಾಳೆ ಕಬಾಬ್ ಅಂತೆ. ಕಬಾಬಲ್ಲಿ ನಿಮಗೆ ಗೊತ್ತುಂಟಲ್ಲ, ಅದು ತೋರಿಸ್ಲಿಕ್ಕೆ ಹೋಗುದಿಲ್ಲ. ಇವತ್ತೊಂದು ಸುಕ್ಕ ಮಾಡೋದನ್ನು ತೋರಿಸುವ. ಫಸ್ಟಿಗೆ ಎಂತ ಬೇಕಾದ್ರೆ ಕಾವಲಿ ಇಡಬೇಕು, ಮತ್ತೆ ಮೆಣಸು ಎಲ್ಲ ಅಲ್ಲಿ ಇಟ್ಟಿದ್ದಾಳೆ, ಅದನ್ನು ಈಗ ಗ್ರೈಂಡ್ ಮಾಡ್ತಾಳೆ. 25 ಎಂತಲ್ಲ ಎಷ್ಟು ಎಂತಲ್ಲ ಗೊತ್ತು? 25 ಮೆಣಸು. 25 ಮೆಣಸಂತೆ. ಮತ್ತೆ ಇದು ಎಂತ? ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಮತ್ತೆ ಇದು ಅದೆಂತ? ಚಕ್ಕೆ. ಚಕ್ಕೆ, ಲವಂಗ. ಲವಂಗ 4. ಚಕ್ಕೆ. ಚಕ್ಕೆ ಚೂರು. ಮತ್ತೆ ಇದು. ಮತ್ತೆ ಇದು. ಮತ್ತೆ ಒಳ್ಳೆ ಮೆಣಸು 4. ಒಳ್ಳೆ ಮೆಣಸು 4. ಪಟ ಪಟ ಫಸ್ಟ್ ಇಂದ ಹೇಳಿ ಎಂತೆಲ್ಲ ಹಾಕಿದ್ದೆ ಅಂತ. ಅವ್ರಿಗೆ ಸಾಕಾಗಿದ್ದಂತೆ. ಓಕೆ, ನೋಡಿದ್ರಲ್ಲ ಎಂತೆಲ್ಲ ಹಾಕಿದಂತ. ರಪ್ಪ ರಪ್ಪ ಅವಳು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತಂತ ಹೇಳಿ ಹಾಗೆ ಮಾಡಿ ಬಂದಾಳೆ. ಈಗ ಇದಕ್ಕೆ ಮಿಕ್ಸಿಗೆ ಹಾಕ್ತಿದ್ದಾಳೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ. ಸರಿ, ನಂಗೊಂದು ಫೋನ್ ಬಂತು ಮಾರೆ. ಹಾಗೆ ಮೇಡಮ್ ಅವರು ಈಗ ನೆಕ್ಸ್ಟ್ ನೀರುಳ್ಳಿ ಕಟ್ ಮಾಡ್ತಿದ್ದಾರೆ. ನೀರುಳ್ಳಿಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಮಾಡಬೇಕಾ? ಶೋ ನಾ ಕಟ್ ಮಾಡಬೇಕಂತೆ, ಮಾಡ್ತೇನೆ. ಸ್ವಲ್ಪ ಕಟ್ ಮಾಡಿ ಕೊಡ್ತೇನೆ ಮೇಡಮ್ಗೆ. ಈಗ ನೀರುಳ್ಳಿ ಕಟ್ ಆಯಿತು. ನೀರುಳ್ಳಿ ಕಟ್ ಹಾಕೋದಾ ಇದು? ಇದನ್ನು ಸ್ವಲ್ಪ ಹಾಕಿದ್ದಾಳೆ, ಇದನ್ನು ಹಾಕೋ. ಇದು ತುಪ್ಪಕ್ಕೆ ನೀರುಳ್ಳಿ ಹಾಕಿ ಫ್ರೈ ಮಾಡಲಿಕ್ಕೆ. ಫ್ರೈ ಮಾಡಿ ನೋಡಿ. ಇನ್ನೆಂತ ಬೇಕು? ಅವ್ರು ಸಹ ಫ್ರೈ ಮಾಡ್ತಿದ್ದಾರೆ, ನಾವು ಸಹ ಫ್ರೈ ಮಾಡ್ತೀವಿ. ಇಲ್ಲಿದೆ, ಇದನ್ನು ಗ್ರೈಂಡ್ ಮಾಡಬೇಕಂತ ಅದಕ್ಕೆ ಆಗ್ತದೆ. ನಾವು ಸ್ವಲ್ಪ ಅವ್ರದ್ದು ವಿಡಿಯೋ ನೋಡಿ ಮಾಡೋದು ಹಾಗೆ ಮಾಡಿದ್ದೇವೆ. ಈಗ ಅದಕ್ಕೆ ಸೊ ಅದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಇಲ್ಲಿದೆ, ಮತ್ತು ಅದು ರೆಡಿ ಆಗ್ತಿದೆ. ಇದನ್ನು ಇದು ಮಾಡಲಿಕ್ಕಿಲ್ಲ, ಗ್ರೈಂಡ್ ಮಾಡಲಿಕ್ಕೆ. ಅದು ಯಾವಾಗ ಮಾಡಲಿಕ್ಕೆ? ಇದು ಯಾವುದಕ್ಕೆ ಲಾಸ್ಟಿಗೆ? ಸೊ ಇದಕ್ಕೆ ಚಿಕನ್ ಹಾಕಿ ಚಿಕನ್ ಬೇಯಿಸೋದು, ಮತ್ತು ಇದನ್ನು ಗ್ರೈಂಡ್ ಮಾಡಬೇಕು. ಮತ್ತು ಅದರೊಟ್ಟಿಗೆ ಇದು ಸಹ ಗಾರ್ಲಿಕ್ ಇದಕ್ಕೆ ಹಾಕಿತ್ತಾ? ಗಾರ್ಲಿಕ್ ಪೇಸ್ಟ್ ಇದಕ್ಕೆ ಹಾಕ್ತದೆ ಚಿಕನಿಗೆ. ಓಕೆ, ಇವಾಗ ಇದನ್ನೊಂದು ಗ್ರೈಂಡ್ ಮಾಡುವ. ನಮ್ಮ ಮಿಕ್ಸಿ ಇಲ್ಲಿದೆ, ಇದಕ್ಕೆ ಹಾಕುದಾ? ಇದು ಕ್ವಾಂಟಿಟಿ ಕಮ್ಮಿ ಮತ್ತೆ ಸರಿ, ಈಗ ಗ್ರೈಂಡ್ ಮಾಡಬೇಕು. ಸೊ ಅದರಲ್ಲಿ ಇದು ಯಾವುದಕ್ಕೆ ಹಾಕಲಿಕ್ಕೆ? ಇದು ಮಸಾಲ, ಅದು ಕೆಂಪಿದ ಇದಾದ ಅಂತ ಇದು ಮತ್ತೆ ಅಂತೆ. ಫಸ್ಟ್ ಅದನ್ನು ಗ್ರೈಂಡ್ ಮಾಡಬೇಕಂತ. ಓಕೆ, ಗ್ರೈಂಡ್ ಮಾಡಿ ಬರ್ತೇನೆ, ಅದು ಗ್ರೈಂಡ್ ಮಾಡಿ ತೋರಿಸುವ. ಇವಾಗ ಮೇಡಮ್ ಅವರು ಇದಕ್ಕೆ ಗಾರ್ಲಿಕ್, ಇದರಲ್ಲಿ ಏನಂದರೆ ತುಪ್ಪ, ಆನಿಯನ್ ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದಕ್ಕೆ ಹಾಕ್ತಾಳೆ. ನೆಕ್ಸ್ಟ್ ಎಂತ ಮಿಕ್ಸ್ ಮಾಡಲಿಕ್ಕಾ? ಮಿಕ್ಸ್ ಮಾಡಿ ಚಿಕನ್ ಹಾಕಿದ ಮತ್ತೆ ಎಂತ? ಅರಸಿನ ಹುಡಿ.
ಇದನ್ನು ಬೇಗ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತ. ಹ್ಮ್. ಅರಸಿನ ಹಾಕಿದೆ, ಜಿಂಜರ್ ಗಾರ್ಲಿಕ್ ಇಷ್ಟು ಬಗೆ ಹಾಕಿದೆ. ಇನ್ನು ಮೋಸ್ಟ್ಲಿ ಮಿಕ್ಸ್ ಮಾಡಿದಲ್ಲ ಉಪ್ಪ, ಮತ್ತು ಸ್ವಲ್ಪ ಉಪ್ಪ ಅಂತೆ, ಮತ್ತು ಅದನ್ನು ಚಿಕನ್ ಹಾಕಿ ಬೇಯಿಸ್ಲಿಕ್ಕೆ ಹಾಗೆ. ಸೊ ಚಿಕನ್ ರೆಡಿ ಇದೆ. ಚಿಕನ್ ತುಂಬ ಜಾಸ್ತಿ ಇತ್ತು ಮಾರೆ, ಇದು ಸ್ವಲ್ಪ ಹಾಕುವ ಅಂತ, ನಾಳೆಗೆ ಆಗ್ತದೆ. ಸೊ ನೋಡುವ ಬಾಕಿದು ಅದರ ನೆಕ್ಸ್ಟ್ ಸ್ಟೆಪ್ ತೋರಿಸುವ, ನೆಕ್ಸ್ಟ್ ಸ್ಟೆಪ್ ಅಂತ. ಸೊ ಎಲ್ಲ ಚಿಕನ್ ಹಾಕಿದ್ದೇವೆ, ಸ್ವಲ್ಪ ಇಟ್ಟೆ ನಾಳೆಗೆ. ಚಿಕನ್ ಹಾಕಿ ಮಿಕ್ಸ್ ಮಾಡಬೇಕು ಅಂತ. ಇದನ್ನು ಹೀಗೆ ನಾನಿಗೆ ಮಿಕ್ಸ್ ಮಾಡಿ ಚಿಕನ್ ಆಗ್ತದೆ ಅಂತ ನಿನ್ನೆ ಮಾಡಾಯ್ತಾ. ಮೇಡಮ್ ಅವರಿಗೆ ಸಾಕಾಗಿತ್ತು, ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಸಣ್ಣ ಇದರ ಮುಖದಾಗಿ ಕಾಣ್ತಿತ್ತು ಮೇಡಮ್ ಅಂತ. ಇಲ್ಲಿ ಹೀಗೆ ಮಿಕ್ಸ್ ಮಾಡ್ತೇವೆ. ಎಂತೆಲ್ಲ ಹಾಕಿದ್ದು ಗೊತ್ತುಂಟಲ್ಲ, ತುಪ್ಪ ಹಾಕಿದ್ದು, ತುಪ್ಪದ ನಂತರ ಆನಿಯನ್ ಹಾಕಿ ಅದನ್ನು ಇದು ಮಾಡಿದ್ದು, ಫ್ರೈ ಮಾಡಿದ್ದು, ಅದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದು, ಮತ್ತು ಹಳದಿ ಹಾಕಿದ್ದು, ಮತ್ತು ಚಿಕನ್ ಹಾಕಿ ಮಿಕ್ಸ್ ಮಾಡ್ತಿದ್ದೇವೆ. ಮತ್ತು ಸಾಲ್ಟ್ ಹಾಕಿದೆ, ಅಷ್ಟು ಹಾಕಿ ಮಿಕ್ಸ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಇನ್ನು ಇದನ್ನೊಂದು ಗ್ರೈಂಡ್ ಮಾಡುತ್ತಿದೆ, ಅದು ಮತ್ತು ತೆಂಗಿನಕಾಯಿ ಯಾವುದಂದರೆ ಇದು ಮತ್ತು ಅದನ್ನು ನಮ್ಮ ತೆಂಗಿನಕಾಯಿ ಇದು ಲೈಟ್ ಮೆಣಸು ಇದೆಂತ ಸಾಸಿವೆ ಹಾಗೆ ಹೇಳಿದಲ್ಲ, ನನಗೆ ಅದು ಹೆಸರೆಲ್ಲ ಕೆಲವು ಗೊತ್ತಿಲ್ಲ ಹಾಗೆ. ಸರಿ ನೋಡು, ನೆಕ್ಸ್ಟ್ ಗ್ರೈಂಡ್ ಮಾಡಿ ಮತ್ತೆ ತೋರಿಸ್ತೇನೆ. ಹಾಗೆ ನೆಕ್ಸ್ಟಲ್ಲಿ ಆಯ್ತು ಮಾಡಿ ಗ್ರೈಂಡ್ ಅಂತ, ಗ್ರೈಂಡ್ ಆಗಲಿಲ್ಲ ನಮ್ಮದು. ಚಿಕನ್ ಮಿಕ್ಸ್ ಮಾಡಿ ಇದರಲ್ಲಿ ಇತ್ತು ಈಗ. ಓಕೆ, ಮೇಡಮ್ ಅವ್ರದ್ದು ಇಲ್ಲೊಂದು ವೀಡಿಯೋ ಆಗ್ತುಂಟು. ಮೇಡಮ್ ಅವರು ಗ್ರೈಂಡಿಗೆ ಹಾಕ್ತಿದ್ದಾರೆ ಮಿಕ್ಸಿಗೆ. ಮತ್ತು ಏನಂದರೆ ತೆಂಗಿನಕಾಯಿದು ತುರಿ ಉಂಟಲ್ಲ, ತುರಿ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಅದಕ್ಕೆ ಏನಾದರೂ ಹಾಕ್ಲಿಕ್ಕೆ ಉಂಟಾ? ತುಪ್ಪ ಹಾಕಿಯಾ? ಜೀರಿಗೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಲೈಟಲ್ಲಿ ಇದು ಮಾಡಬೇಕು ಅದನ್ನು. ಓಕೆ, ಅವರು ವಿಡಿಯೋದಲ್ಲಿ ಫ್ರೈ ಮಾಡಲಿಲ್ಲ, ನಾವು ಫ್ರೈ ಮಾಡ್ತಿದ್ದೇವೆ. ನಮ್ಮದು ಸ್ಪೆಷಲ್ ಸೊ ಜೀರಿಗೆ ಹಾಕಿ ಫ್ರೈ ಆಗ್ತಿದೆ. ಗ್ರೈಂಡ್ ಮಾಡಲಿಕ್ಕೆ ಇಲ್ಲಿ ಇಟ್ಟಿದೆ. ಇದು ಗ್ರೈಂಡ್ ಮಾಡ್ದ ಈಗ ಅರ್ಥದ ಅಂತ ನಾನು ಮಾಡಿದ್ದು. ಇದು ತಿರುಗಿಸಿದ್ದೆ ಇಲ್ಲಲ್ಲ, ತಿರುಗಿಸಿ. ಇದು ಗ್ರೈಂಡ್ ಆಯಿತು, ಕೆಂಪು ಆಗಿದೆ ನೋಡಿ. ಸೊ ಇದನ್ನು ತೆಗೆದು ಸೂಪರ್. ಇದು ನಮ್ಮದು ಇಲ್ಲಿ ಫ್ರೈ ಆಗ್ತಿದೆ. ಇದು ಗ್ರೈಂಡ್ ಆಯಿತು. ಇದು ಆಗಿ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಫಸ್ಟು ಮೆಣಸಿದು ಇದಕ್ಕೆ ಹಾಕಲಿಕ್ಕೆ, ಮತ್ತು ಲಾಸ್ಟಿಗೆ ಇದಾಗುವಾಗ ಅದು ಕಾಯಿ ತುರಿಯಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ. ಸೊ ಅದೊಂದೆರಡು ಸ್ಟೆಪ್ ಆದರೆ ಫಿನಿಶ್, ನಮ್ಮ ಅಡಿಗೆ ಫಿನಿಶ್. ಸೊ ಮೆಣಸು ಹಾಕ್ತಿದ್ದೇವೆ, ಇದಕ್ಕೆ ಆ್ಯಡ್ ಮಾಡ್ತಿದ್ದೇವೆ. ಇದು ಹಾಕಿ ಸ್ವಲ್ಪ ಬೇಯಬೇಕಿನ್ನು. ಬೇಯ್ದ ನಂತರ ಕಾಯಿ ತುರಿ ಹಾಕಲಿಕ್ಕೆ ಇದೊಂದು ಹಾಕಿ ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಆಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಬೇಡ, ನೀರು ಹಾಕಿ ಕ್ಲೀನ್ ಹಾಕಿ ಮಿಕ್ಸ್ ಮಾಡಿದರೆ ಮತ್ತೊಂದೆರಡು ಹಾಗೆ ಹಾಕಿದರೆ ಸುಕ್ಕ ರೆಡಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೇವೆ. ಇನ್ನು ಮಿಕ್ಸ್ ಆಗಿ ಸ್ವಲ್ಪ ಕುದಿಬೇಕು. ಕುದಿದಾದ ನಂತರ ಅದನ್ನೊಂದು ಮಿಕ್ಸ್ ಮಾಡಿದರೆ ಆಯಿತು. ಒಂದು ಪೆಡ್ ಲೈಟ್ ಆ್ಯಡ್ ಮಾಡಿದ್ವಿ. ಇದು ಲೈಟ್ ನೆನಪಿಲ್ಲ ಮಾರ, ಇವೆಲ್ಲ ಫುಲ್ ವೈಟ್ ಕಾಣ್ತದೆ. ಇದೊಂದು ಅಲ್ಲಿ ಸ್ವಿಚ್ ಆ ಸೈಡಲ್ಲಿ ಇತ್ತು, ಹಾಗೆ ಗೊತ್ತಿರಲಿಲ್ಲ. ಈಗ ಎಲ್ಲ ಜಿಗ್ಗ ಕಾಣ್ತದೆ ನಮ್ಮದು. ಈಗ ಬ್ರೈಟ್ ಆಯಿತು. ಈಗ ಚಿಕನ್ ರೆಡಿ ಆಗ್ತಾ ಉಂಟು. ಇದನ್ನೊಂದು ಮಿಕ್ಸ್ ಮಾಡಿದರೆ ಆಯ್ತಲ್ಲ. ಮತ್ತೆ ಉಪ್ಪು ಹಾಕಿದ, ಉಪ್ಪೆಲ್ಲ ಹಾಕಿದೆ ಅಷ್ಟೇ, ಮತ್ತೆ ಏನಿಲ್ಲ, ಕುತ್ಕೊಂಡು ತಿನ್ನೋದು ಅಷ್ಟೇ. ಸರಿ ಆಗಲಿ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಆಯಿತು. ಅದನ್ನು ಮಿಕ್ಸ್ ಮಾಡೋದು ಎಷ್ಟು ಗಂಟೆಗೆ ಮಿಕ್ಸ್ ಮಾಡಿ ಹಾಕಲಿಕ್ಕೆ? ಸರಿ, ಅದು ಬೇಯಬೇಕಂತೆ. ಬೆಂದ ನಂತರ ಇದನ್ನು ಅದಕ್ಕೆ ಆ್ಯಡ್ ಮಾಡಿದರೆ ಆಯಿತು, ಚಿಕನ್ ಸುಕ್ಕ ರೆಡಿ. ಈಗ ಇದನ್ನು ಹಾಕುವ ಟೈಮ್ ಇದನ್ನೊಂದು ಮಿಕ್ಸ್ ಮಾಡಿದ್ದು. ತೆಂಗಿನ ಹೂವು ಅಂತ ಹೇಳಿದ್ರೆ ಅದಕ್ಕೆ. ಸೊ ಇದನ್ನು ಹಾಕಿ ತೆಂಗಿನ ಅದು ತುರಿ ಅದನ್ನು ಹಾಕಿ ಒಂದು ಮಿಕ್ಸ್ ಮಾಡಿದರೆ ಆಯಿತು. ನಮ್ಮ ಸುಕ್ಕ ರೆಡಿ. ಅನಿತಾರು ಮಾಡಿದಿರುವ ಸ್ಪೆಷಲ್ ಸುಕ್ಕ ನೋಡಿ.
ಈಗ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ಗ್ರೇವಿ ಟೈಪೇ ಮಾಡಿದ್ವಿ, ಯಾಕಂದರೆ ರೊಟ್ಟಿ ಸಹ ಉಂಟು, ಹಾಗೆ ರೊಟ್ಟಿ ಸಹ ತಿನ್ನಬೇಕಲ್ಲ. ಫುಲ್ಲು ಡ್ರೈ ಮಾಡಿದರೆ ಮತ್ತೆ ರೊಟ್ಟಿ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಸ್ವಲ್ಪ ಅಲ್ಲಿಗೆ ಗಸಿ ಮಾಡಿತ್ತು. ಸೊ ನೋಡಿದ್ರಲ್ಲ ನಮ್ಮ ಸುಕ್ಕ ಹೀಗೆ ಕಾಣ್ತಿದೆ ನೋಡಿ. ಫೈನಲಿ ಸುಕ್ಕ ಈಸ್ ರೆಡಿ. ಗರಂ ಗರಂ ಸುಕ್ಕ ಸೂಪರ್ ಆಗಿದೆ. ನಾನು ಟೇಸ್ಟ್ ಮಾಡಿದೆ ಒಂದು ಪೀಸ್. ಅದೆಲ್ಲ ಟೇಸ್ಟ್, ಒಂದು ಪೀಸ್ ತಿನ್ನು. ಚೆನ್ನಾಗಿದೆ, ತುಪ್ಪ ಎಲ್ಲ ಹಾಕಿ ಹೀಗಿದೆ ನೋಡಿ ನಮ್ಮ ಸ್ಪೆಷಲ್ ಸುಕ್ಕ. ಗಣೇಶ್ ನಮ್ದು ಅಲ್ಲಿತ್ತು ಸುಕ್ಕ, ಇಲ್ಲಿಗೆ ಇಲ್ಲಿ ತಂದೆ ಒಂದು ಫೋಟೋ ತೆಗೆಯುವಂತ ಇಲ್ಲಿಗೆ ಸುಕ್ಕ ಸುಕ್ಕ ಇಲ್ಲಿ ನೋಡೊಮ್ಮೆ ಸ್ಮೈಲ್ ಮಾಟ. ಸರಿ, ನಮ್ಮ ಸುಕ್ಕ ರೆಡಿ ಆಯಿತು ನೋಡಿ, ಘಮ ಘಮ ಸುಕ್ಕ. ನೀವು ಬೇಕಾದ್ರೆ ಟ್ರೈ ಮಾಡಿ. ಮತ್ತೆಂತ ನೋಡಿದ್ರಲ್ಲ ಅಷ್ಟೇ, ಘಮ ಘಮ ಹೂ ಪರಿಮಳ ಏನೋ ಒಂದು. ಸರಿ, ನಮ್ಮ ಸುಕ್ಕ ಆಯಿತು ಅಷ್ಟೇ, ಇನ್ನು ಕೂತ್ಕೊಂಡು ತಿನ್ನೋದು. ನೋಡಿದ್ರಲ್ಲ ಹೇಗೆ ಮಾಡೋದಂತ. ಇನ್ನು ಹಾಗೆ ಮಾಡಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಸುಲಭ ಉಂಟು, ಕಷ್ಟ ಏನಿಲ್ಲ. ಅವರೊಬ್ಬರು ಮೇಡಮ್ ಅವರು ತೋರಿಸಿದ್ದಾರೆ, ಅದರ ಪ್ರಕಾರ ನಾವು ಮಾಡಿದ್ದೇವೆ. ಸೊ ಹಾಗೆ ಸರಿ, ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ, ಇನ್ನು ಎಂತೆಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಮಾಡಿದರೆ ತೋರಿಸ್ತೀನಿ ಸ್ಪೆಷಲ್. ಓಕೆ, ನೆಕ್ಸ್ಟ್ ಎಂತದ ಬಿರಿಯಾನಿ ಮತ್ತೆ ನೆಕ್ಸ್ಟ್ ಒಂದು ಬಿರಿಯಾನಿ ಟ್ರೈ ಮಾಡುವ. ಈಗ ಸ್ಪೆಷಲ್ ಬಿರಿಯಾನಿ ಅಂದಿದ್ದಾಗಿ ಒಮ್ಮೆ ಮಾಡಿದ್ಲ ಅಂತ ಬಿರಿಯಾನಿ, ನನಗೆ ನೆನಪಿಲ್ಲ. ಮೊನ್ನೆ ಮನೆಯಲ್ಲಿ ಮಾಡಿದ್ಲು ಬಿರಿಯಾನಿ ಮಾಡಿ, ಮತ್ತೆಂತದ ಕಮ್ಮಿ ಆಯ್ತು ಅಂತೇಳಿ ಅದನ್ನು ಅಲ್ಲಿಗೆ ಬಿರಿಯಾನಿಯನ್ನು ಗೀ ರೈಸ್. ಸೊ ಹಾಗೆ ಇನ್ನು ನೋಡ ಏನಾದರೂ ಸ್ಪೆಷಲ್ ಮಾಡಿದರೆ ತೋರಿಸ. ಓಕೆ, ಆಗಲಿಲ್ಲ ಇದು ಮಾಡಿ ಕಣ್ಣಿ ಮುಂಚೆ ಆಗಿದೆ ಬೆವರಿ. ಕತ್ತೆಲ್ಲ ಮಾಡಿ ಮತ್ತೆ ಇಲ್ಲಿ ಸೆಕೆ ಫ್ಯಾನ್ ಹಾಕಿದರೆ ಸೌಂಡ್ ಬರಬಾರದು ಅದಕ್ಕೆ. ಸೊ ಸರಿ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್ ಬಾಯ್.